ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ. ಇದು ಗುರುವಾರದ ವ್ಲಾಗ್. ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಒಂದು ಟೈಮ್ ಬಂದು 8:30 ಆಯಿತು. ಮಗಳು ಸ್ಕೂಲಿಗೆ ಹೋಗಿದ್ದಾಳೆ. ಬಟ್ ಮಗನಿಗೆ ಕಿವಿ ನೋವು ಅಂತ ಬೆಳಿಗ್ಗೆನೇ ಅಳ್ತಾ ಇದ್ದ. ಇವನ್ ರಾತ್ರಿ ಕೂಡ ಯಾಕೋ ತುಂಬಾ ಕಿರಿಕಿರಿ ಮಾಡ್ತಿದ್ದ, ಸರಿಯಾಗಿ ನಿದ್ದೆ ಮಾಡಲಿಲ್ಲ. ಹಾಗೆ ಬೆಳಿಗ್ಗೆ ಎದ್ದಾಗ ಮತ್ತೆ ಕಿವಿ ನೋವು ಅಂದ. ಸೊ ಹಾಗಾಗಿ ನಾನು ಸ್ಕೂಲಿಗೆ ಕಳಿಸ್ಲಿಲ್ಲ. ಕಿವಿಗೆ ಡ್ರಾಪ್ಸ್ ಎಲ್ಲ ಹಾಕಿಬಿಟ್ಟಿದ್ದೆ. ಹಾಗೆ ಇವಾಗ ಕೂಡ ಅಷ್ಟೇ ಒಂದ್ಸಲ ಕಿವಿ ಚೆಕ್ ಮಾಡಿದೆ ಹೆಂಗುಂಟು ಅಂತ. ಏನೂ ಕಾಣಿಸ್ಲಿಲ್ಲ. ಎಲ್ಲ ಕ್ಲಿಯರ್ ಆಗಿತ್ತು. ಅದಕ್ಕೆ ಮತ್ತೆ ಸ್ವಲ್ಪ ಹೊತ್ತು ಸುಮ್ಮನೆ ಅವನ ಜೊತೆ ಆಟ ಆಡಿ ನಂತರ ನಾನು ಸ್ನಾನಕ್ಕೆ ಹೋಗಬೇಕಿತ್ತು ಸ್ನೇಹಿತರೆ. ತಿಂಡಿ ತಿನ್ನಬೇಕಿತ್ತು. ಲೇಟ್ ಆಗ್ತಾ ಇತ್ತು. ಇವನು ಮನೇಲಿದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಅವನಿಗೆ ನಾನು ಟಿ ವಿ ಹಾಕ್ಕೊಟ್ಟು ನಾನು ಸ್ನಾನಕ್ಕೆ ಹೋದೆ. ಬೇಗ ಸ್ನಾನ ಮಾಡ್ಕೊಂಡು ಬಂದೆ. ಯಾಕಂದರೆ ಅವನು ಅಳ್ತಾ ಇದ್ದ, ಹೋಗಬೇಡಿ ನನ್ನ ಜೊತೆನೇ ಇರಿ, ನನಗೆ ಭಯ ಆಗ್ತದೆ ಅಂತೆಲ್ಲ ಹೇಳ್ತಾ ಇದ್ದ. ಸೊ ಆದರೂ ನಿಲ್ಲಿಸಿ ಹೋದೆ. ಮೊದಲೆಲ್ಲ ಈ ಥರ ಭಯ ಪಡ್ತಾ ಇರಲಿಲ್ಲ. ಮತ್ತು ಮೊದಲೆಲ್ಲ ಯಾವಾಗಲೂ ಮಗಳು ಕೂಡ ಇರ್ತಿದ್ಳು. ಇವತ್ತು ಇವನೊಬ್ಬನೇ ಕೂಡ ಇದ್ದಲ್ಲ. ಸೊ ಹಾಗಾಗಿ ಏನೋ ಹೋಗಬೇಡಿ ಅಂತೆಲ್ಲ ಹೇಳ್ತಿದ್ದ. ಹಾಗೆ ಹೇಗೋ ಮಾಡಿ ಬೇಗ ಒಂದು ಸ್ನಾನ ಮುಗಿಸ್ಕೊಂಡು ಬಂದುಬಿಟ್ಟೆ ನಾನು. ನಂದು ಸ್ನಾನ ಮುಗಿದ್ಮೇಲೆ ಅವನನ್ನು ಸ್ನಾನ ಮಾಡಿಸೋಣ ಅಂತೇಳಿ ಕರೆದೆ. ಎಷ್ಟು ಕರೆದ್ರೂ ಕೇಳಿಲ್ಲ. ಕಿವಿ ನೋವು ಹಾಗೆ ಹೀಗೆ ಅಂತೇಳಿ ಸುಮ್ಮನೆ ಮಲ್ಕೊಂಡಿದ್ದ. ಹಾಗೆ ಮನೆಯವರು ಪೂಜೆ ಎಲ್ಲ ಮಾಡಿ ಹೋಗಿದ್ರು. ನಂದು ಸ್ವಲ್ಪ ಲೇಟ್ ಆಗ್ತದೆ ಇವಾಗ. 9 ತನಕ ದಿನ ಆಗೇ ಬಿಡ್ತದೆ ಸ್ನಾನ ಮಾಡುವಾಗ. ಸೊ ಹಾಗಾಗಿ ನಾನು ಬೆಳಿಗ್ಗೆ ಏನು ಮಾಡಲ್ಲ. ಇವರೇ ಪೂಜೆ ಎಲ್ಲ ಮಾಡಿ ಹೋಗಿದ್ರು. ಸೊ ಇನ್ನೇನು ಶ್ರಾವಣ ಮಾಸ ಕೂಡ ಸ್ಟಾರ್ಟ್ ಆಗಿ ಆಯಿತು. ಸಾಲಾಗಿ ಹಬ್ಬಗಳು ಕೂಡ ಬರ್ತಾ ಇದ್ದಾವೆ. ಸೊ ನಮ್ಮ ಲೈಫಲ್ಲಿ ಕೂಡ ಒಂದಷ್ಟು ಚೇಂಜಸ್ ಮಾಡಿಕೊಂಡು ಒಂದಷ್ಟು ಪಾಸಿಟಿವ್ ವೈಬಿಂದ ಮುಂದೆ ಹೋಗ್ತಾ ಇದ್ದೇವೆ. ಇನ್ನು ಹಬ್ಬದ ಪ್ರಿಪ್ರೇಷನ್ ಕೂಡ ಆಗಬೇಕು. ನಾನು ವರಮಹಾಲಕ್ಷ್ಮಿ ವ್ರತನ ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ಫ್ರೈಡೇ ಮಾಡಲ್ಲ. ಆದರೆ ನೆಕ್ಸ್ಟ್ 3ನೇ ಫ್ರೈಡೇ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಫ್ರೈಡೇಗೆ ನನಗೆ ಆಗಲ್ಲ. ಸೊ ಹಾಗಾಗಿ ಸುಮ್ಮನೆ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಇಡೋದು ಬೇಡ ಅಂತ ಹೇಳಿ ನೆಕ್ಸ್ಟಿಗೇನೆ ನಾನು ಮಾಡ್ತಾ ಇದ್ದೇನೆ. ಇವಾಗ ತಿಂಡಿ ತಿನ್ನಕ್ಕೆ ಬಂದೆ ಸ್ನೇಹಿತರೆ. ಅಡುಗೆ ಎಲ್ಲ ಆಗಿದೆ ಬೆಳಿಗ್ಗೆನೆ. ಮಗಳಿಗೆ ಮತ್ತು ಇವರಿಗೆ ತಗೊಂಡು ಹೋಗ್ಲಿಕ್ಕಿತ್ತಲ್ವ, ಹಾಗಾಗಿ ಅಡುಗೆ ಎಲ್ಲ ಆಗಿದೆ. ಇನ್ನೇನಿದ್ರು ನಾವು ತಿಂಡಿ ತಿನ್ನಬೇಕು. ನಮಗೆ ದೋಸೆ ಮಾಡ್ಕೊಬೇಕು. ನುಗ್ಗೆಕಾಯಿ ಸಾರು ಮಾಡಿದ್ದೆ ನಾನು. ಹಾಗೆ ಗೋಧಿ ದೋಸೆ ಮಾಡಿದ್ದೆ ಇವತ್ತು. ಸ್ವಲ್ಪ ಎದ್ದೇಳೋದು ಕೂಡ ಲೇಟ್ ಆಯಿತು. ಯಾಕಂದರೆ ಹೇಳಿದ್ನಲ್ವ, ರಾತ್ರಿ ಇಡೀ ನನ್ನ ಮಗ ಮಲಗಿಲ್ಲ. ತುಂಬಾ ಕಿರಿಕಿರಿ ಮಾಡ್ತಿದ್ದ. ಏನೇನೋ ಕನಸು ಬಿತ್ತು. ಹಾಗೆಲ್ಲ ತುಂಬ ಭಯನೂ ಆಗಿಬಿಟ್ಟಿತ್ತು. ಅದಕ್ಕೆ ನಾನೇ ಬೇಡ ಸ್ಕೂಲಿಗೆ ಹೋಗೋದು ಅಂತೇಳಿ ಕಳಿಸ್ಲಿಲ್ಲ ಇವತ್ತು. ಇಲ್ಲಂತಂದರೆ ಇಷ್ಟೊತ್ತಿಗೆ ಇವನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಆಗಿ ತಿಂಡಿನೂ ಮುಗಿಸಿ ಸ್ಕೂಲ್ಗೆ ಹೋಗಿ ಆಗಿರ್ತಿತ್ತು. ಬಟ್ ಇವತ್ತು 9:30 ಆಗ್ತಾ ಬಂತು, ಇನ್ನೂ ಆಗಿಲ್ಲ ಏನು ಇವಂದು. ಸೊ ಇವನನ್ನು ಒಂದು ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿ ಇವಾಗ ತಿಂಡಿ ತಿನ್ನಿಸ್ಬೇಕು ಸ್ನೇಹಿತರೆ. ಅದಕ್ಕೆ ಮುಂಚೆ ನಾನೊಂದು ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಗೋಧಿ ದೋಸೆ ಅಲ್ವಾ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಅಪರೂಪಕ್ಕೆ ಒಂದೊಂದು ಸಲ ಪರವಾಗಿಲ್ಲ. ಹಾಗೆ ಚಹಾ ಕೂಡ ಅಷ್ಟೇ. ಚಹಾ ಅಂತೂ ಬೇಕೇ ಬೇಕು ನಮಗೆ. ಚಹಾನ ನಾನು ಫ್ಲಾಸ್ಕಲ್ಲಿ ಹಾಕಿಟ್ಬಿಡ್ತಾರೆ ಇವರು ಕುಡ್ದಾದ್ಮೇಲೆ. ಸೊ ಅದ್ರ ಕಾರಣ ಇನ್ನೊಂದು ಸಲ ಬಿಸಿ ಮಾಡಿ ಹಾಕಬೇಕು ಅಂತ ಏನಿಲ್ಲ. ಹಾಗೆ ನನಗೆ ಫ್ಲಾಸ್ಕಲ್ಲಿ ಇಟ್ಟಿರೋಂಥ ಚಹಾ ತುಂಬ ಇಷ್ಟ ಆಗ್ತದೆ. ಹೀಗೆ ಡೈರೆಕ್ಟಾಗಿ ಚಹಾ ಮಾಡಿ ಕುಡಿಯೋದಕ್ಕಿಂತ ಫ್ಲಾಸ್ಕಲ್ಲಿ ಹಾಕಿಟ್ರೆ ಅದೊಂಥರ ಸ್ವಲ್ಪ ಅದರದ್ದು ಸ್ಮೆಲ್ ಸ್ವಲ್ಪ ಚೇಂಜ್ ಇರ್ತದಲ್ವ. ನನಗದೇನೋ ಒಂಥರ ಇಷ್ಟ, ಕೆಲವರಿಗೆ ಇಷ್ಟ ಆಗಲ್ಲ ಅದು. ಸೊ ಹಾಗೆ ಇವಾಗ ತಿಂಡಿ ಎಲ್ಲ ತಿಂದಾಯಿತು ಸ್ನೇಹಿತರೆ. ನಾನು ಇವನು ಒಟ್ಟಿಗೆ ತಿಂಡಿ ತಿಂದು, ಇವತ್ತು ಒಳ್ಳೆ ಬಿಸಿಲಿದೆ. ಹಾಗಾಗಿ ಬೆಡ್ಶೀಟ್ಗಳನ್ನೆಲ್ಲ ವಾಶ್ಗೆ ಹಾಕ್ತಾ ಇದ್ದೇನೆ. ಇಲ್ಲಾಂತಂದರೆ ಮೊನ್ನೆ ಎಲ್ಲ ಹೇಗಿತ್ತಂದರೆ ಬೆಡ್ಶೀಟ್ ವಾಶ್ ಮಾಡಿದರೂ ಕೂಡ ಅದು ಒಂಥರ ಸ್ಮೆಲ್ ಬರ್ತಾಯಿತ್ತು. ಬಟ್ ಇವಾಗ ಹಾಗಲ್ಲ. ಒಳ್ಳೆ ಬಿಸಿಲಿದೆ ಅಲ್ವಾ, ಒಳ್ಳೆ ಒಣಗ್ತದೆ. ಬೇಗ ಒಣಗಿದರೆ ಆ ಕಂಫರ್ಟದ್ದು ಸ್ಮೆಲ್ ಹಾಗೇ ಇರ್ತದೆ, ಬೇರೆ ಒಂಥರ ಸ್ಮೆಲ್ ಬರಲ್ಲ. ಸೊ ಇವಾಗ ಒಂದಷ್ಟು ಬೆಡ್ಶೀಟ್ಗಳನ್ನ ಒಗ್ದಾಕಿದ್ದೇನೆ. ಇದು ಒಣಗಿದ ನಂತರ ಇವಾಗ ಒಂದು 50 ಒಗ್ದಾಕ್ತೇನೆ, ಇಲ್ಲ ನಾಳೆ ಒಗ್ದಾಕ್ತೇನೆ. ಬೆಡ್ಶೀಟ್ಗಳು ಇವಾಗಲೇ ಒಗೆದು ಎಲ್ಲ ಒಳಗಿಟ್ಬಿಟ್ರೆ ಮತ್ತೆ ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಒಗಿಬೇಕಂತ ಇಲ್ಲ. ಒಂದು ವೇಳೆ ಮಳೆ ಇದ್ದರೆ ಅವಾಗ ಒಗೆಯೋಕ್ಕೂ ಆಗಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ತರಕಾರಿಗಳಿದ್ವು. ಇವಾಗ ಫುಲ್ ಕಾಡು ಥರ ಆಗಿಬಿಟ್ಟಿದೆ. ಇದನ್ನು ಕ್ಲೀನ್ ಮಾಡಬೇಕು. ಬಟ್ ಈ ಮಳೆ ಇರೋದ್ರಿಂದ ಹಾಗೆ ಆಗ್ತಾನೆ ಇಲ್ಲ ಕ್ಲೀನ್ ಮಾಡೋಕ್ಕೆ. ಹಾಗೆ ಒಂದು ಸ್ವಲ್ಪ ಹೊತ್ತು ನನ್ನ ಜೊತೆ ಆ ಕಡೆ ಈ ಕಡೆ ಸುತ್ತಾಡಿ ಇವಾಗ ಮಲ್ಕೊಂಡ್ಬಿಟ್ಟ. ಅವನಿಗೂ ತುಂಬಾ ಸುಸ್ತಾಗಿತ್ತು. ಏನೋ ಕೂಡ್ತಾನೆ ಇರಲಿಲ್ಲ ಅವನಿಗೆ. ಹಾಗಾಗಿ ಅವನು ಕೂಡ ಮಲ್ಕೊಂಡ. ಅವನು ಮಲಗಿದ ನಂತರ ನೋಡಿ ಇವಾಗ ಪಾತ್ರೆಗಳು ಎಷ್ಟಿದ್ದಾವೆ.
ರಾಶಿ ಆಗ್ಬಿಡ್ತದೆ ನನಗೆ ಬೆಳಿಗ್ಗೆಗೆ. ರಾತ್ರಿದು ಪಾತ್ರೆ ಒಂದೂ ಇರಲ್ಲ, ನಾನು ಸಿಂಕಲ್ಲಿ ಒಂದು ಪಾತ್ರೆನೂ ಬಿಡಲ್ಲ. ಬಟ್ ಬೆಳಿಗ್ಗೆದ್ದೇ ಇಷ್ಟ ಆಗ್ಬಿಡ್ತದೆ, ಯಾಕಂದರೆ ಬೆಳಿಗ್ಗೆನೇ ಅಡಿಗೆನೂ ಆಗೋಗ್ಬಿಡ್ತದಲ್ವಾ. ಅಡಿಗೆ ಪಾತ್ರೆ, ತಿಂಡಿ ತಿಂದಿದ್ದು, ಹಾಗೆ ತುಂಬ ಪಾತ್ರೆಗಳಿರ್ತವೆ. ಸೊ ಪಾತ್ರೆಗಳನ್ನೆಲ್ಲ ತೊಳಿಬೇಕು. ಹಾಗೆ ನೀವೆಲ್ಲ ಶ್ರಾವಣ ಮಾಸದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀರಾ? ಹೇಗೆ ಮಾಡ್ತಾ ಇದ್ದೀರಿ? ಏನೆಲ್ಲ ಮಾಡಿ ಆಯಿತು ಅಂತ ಹೇಳೋದನ್ನು ನೀವು ಕೂಡ ಕಮೆಂಟ್ ಮಾಡಿ, ನನಗೂ ಗೊತ್ತಾಗ್ತದೆ. ನಂದಂತೂ ಇನ್ನೂ ಏನೂ ಸ್ಟಾರ್ಟ್ ಆಗಲಿಲ್ಲ. ಅದೇ ಹೇಳಿದ್ನಲ್ಲ, ನೆಕ್ಸ್ಟ್ ಸೆಕೆಂಡ್ ಫ್ರೈಡೇ ನಾನು ಮಾಡ್ತಾ ಇಲ್ಲ, ಥರ್ಡ್ ಫ್ರೈಡೇ ನಾನು ಪೂಜೆ ಮಾಡೋದು. ಹಾಗಾಗಿ ಸ್ವಲ್ಪ ನಿಧಾನಕ್ಕೇ ಮಾಡ್ತಾ ಇದ್ದೇನೆ. ಮಿಡ್ಲಲ್ಲಿ ಪೀರಿಯಡ್ಸ್ ಬಂದರೆ ಅವಾಗೆಲ್ಲ ಮಾಡಿದ್ದು ಕೂಡ ಏನೋ ಸಮಾಧಾನ ಆಗಲ್ಲ. ಹಾಗಾಗಿ ಸ್ವಲ್ಪನೇ ಮುಂದೂಡ್ತಾ ಇದ್ದೇನೆ. ಹಾಗೆ ಬೆಡ್ಶೀಟ್ಗಳೆಲ್ಲ ಯಾವುದು ಯೂಸ್ ಇಲ್ಲ ಅದೆಲ್ಲವನ್ನು ವಾಶ್ ಮಾಡಿ ಹಾಕಿದೆ. ಯಾಕಂದರೆ ಒಳ್ಳೆ ಬಿಸಿಲಿತ್ತಲ್ವಾ, ಬಿಸಿಲು ಕೈ ಕೊಟ್ಟರೆ ಮತ್ತೆ ವಾಶ್ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಇದೆಲ್ಲ ವಾಶ್ ಮಾಡಿ ನಾನು ಒಂದು ಸಲ ದಿವಾನ ಬಾಕ್ಸ್ ಒಳಗಡೆ ಇಟ್ಬಿಟ್ರೆ ಮತ್ತೆ ತೆಗಿಯಲ್ಲ, ಮತ್ತು ಯಾರಾದರೂ ನೆಂಟರು ಬರುವಾಗಲೇ ತೆಗಿಯೋದು. ಹಾಗಾಗಿ ಅದೇನೂ ತೊಂದರೆ ಆಗಲ್ಲ, ಎಲ್ಲ ಎತ್ತಿಟ್ಬಿಡ್ತೇನೆ. ಮತ್ತು ನಾನು ಡೈಲಿ ಯೂಸಿಗೆ ಏನು ಮಾಡ್ತೇನೆ ಅದನ್ನು ಆಮೇಲೆ ಪೂಜೆ ಹತ್ತಿರ ಬರುವಾಗ ಒಕ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೇನೆ. ಸೊ ಈ ಥರ ಆಗಿ ನಡೀತಾ ಇದೆ ನಮ್ಮದು ಪ್ರಿಪ್ರೇಷನ್. ಹಾಗೆ ಇನ್ನೊಂದಷ್ಟು ಪ್ರಿಪ್ರೇಷನ್ಸ್ ಮಾಡೋದಿದೆ, ಇನ್ನೊಂದಷ್ಟು ಯೋಚನೆಗಳಿವೆ. ಅದೆಲ್ಲ ಆದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇನ್ನು 3 ವಾರ ಇದೆ, ಇನ್ನು 2 ವಾರ ಇದೆ. ನಾಳೆ ಶುಕ್ರವಾರ ಬಿಟ್ಟರೆ ಇನ್ನು 2 ವಾರ ಇದೆ ನನಗೆ. ಸೊ ಹಾಗಾಗಿ ಏನೆಲ್ಲ ಆಗ್ತದೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೇನೆ ಸ್ನೇಹಿತರೆ. ಸೊ ಅಂತೂ ಇಂತೂ ಪಾತ್ರೆ ಎಲ್ಲ ತೊಳೆದಾಯ್ತು ಸ್ನೇಹಿತರೆ. ಚಂದ ಕೆಲಸ ಎಲ್ಲ ಮುಗಿದ ಮೇಲೆ ನೋಡಿ, ಮಳೆ ಇದ್ದ ಕಾರಣ ಬಟ್ಟೆಗಳೆಲ್ಲ ಒಳಗಡೆನೇ ಇಟ್ಟಿದ್ದೇನೆ. ಮತ್ತೆ ಮಳೆ ಬಂತು, ಹಾಗಾಗಿ ಬೆಡ್ಶೀಟ್ ಎಲ್ಲ ತಗೊಂಡು ಬಂದು ಒಳಗಡೆನೇ ಇಟ್ಬಿಟ್ಟೆ. ಯಾಕಂದರೆ ಗಾಳಿಗೆ ಮತ್ತೆ ತಣ್ಣಗಾಗ್ತದೆ ಬಟ್ಟೆಗಳೆಲ್ಲ. ಹಾಗೆ ನಾಳೆ ನಾಗರ ಪಂಚಮಿ ಇರೋದರಿಂದ ನಾವು ಇಲ್ಲಿ ಅರಿಶಿನ ಎಲೆದು ಗಟ್ಟಿ ಅಂತ ಮಾಡ್ತೇವೆ, ಅದು ಸ್ವೀಟ್ ಡಿಶ್. ಸೊ ಅದು ಮಾಡೋಕ್ಕೆ ಎಲೆ ಬೇಕಿತ್ತು. ಇಲ್ಲೆಲ್ಲೂ ಎಲೆನೇ ಸಿಗ್ತಾ ಇರಲಿಲ್ಲ. ನಮ್ಮ ಗಿಡದಲ್ಲಿರೋ ಎಲೆಗಳು ಕೂಡ ಅಷ್ಟೇ ತುಂಬ ಸಣ್ಣವಿದ್ವು. ಹಾಗೆ ನನಗೆ ಅಲ್ಲಿ ಅಮ್ಮ ಸ್ವಲ್ಪ ಎಲೆ ಎಲ್ಲ ತೆಕ್ಕೊಟ್ರು. ಒಂದಷ್ಟು ಸಿಕ್ತು ಸ್ನೇಹಿತರೆ. ಎಲ್ಲವನ್ನು ತೊಳೆದು ಇವಾಗ ಇಟ್ಟಿದ್ದೇನೆ. ಇಷ್ಟು ಸಾಕು ಸದ್ಯಕ್ಕೆ ನನಗೆ. ನಾನು ಸ್ವಲ್ಪನೇ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ಇಷ್ಟು ಎಲೆನ ತೊಳ್ಕೊಂಡು ತಗೊಂಡು ಬಂದು ಇಟ್ಟಿದ್ದೇನೆ. ಇವತ್ತು ರೆಡಿ ಮಾಡಬೇಕು. ಹಾಗೆ ಶ್ರಾವಣ ಶುಕ್ರವಾರಕ್ಕೆ ನಾವು ಕುಚ್ಚು ಕಟ್ತೇವೆ. ನನಗೆ ನೆನಪೇ ಇರಲಿಲ್ಲ, ಚೂಡಿ ಕಟ್ಟೋದಂತಾರಲ್ಲ ಅದು, ನಂಗೆ ನೆನಪೇ ಇರಲಿಲ್ಲ. ಆಲ್ಮೋಸ್ಟ್ 7 o'clock ಆಗಿತ್ತು. ಆ ಕತ್ತಲಲ್ಲಿ ಹೋಗಿ ಇಷ್ಟೆಲ್ಲ ತಗೊಂಬಂದಿದ್ದೇನೆ. ಹಾಗೆ ಇನ್ನೊಂದು ತೇರು ಹೂವು ಅಂತ ಬರ್ತದಲ್ಲ, ಅದು ನಮ್ಮ ಮನೆಯವ್ರ ಹತ್ರ ತರಕ್ಕೆ ಹೇಳಿದ್ದೇನೆ, ಅವ್ರು ತರ್ತಾರೆ. ಸೊ ಇದು ನೋಡಿ, ಇದಿಷ್ಟನ್ನು ಸೇರಿಸ್ಕೊಂಡು ಎಲ್ಲವನ್ನು ಒಂದೊಂದು ಹಾಕಿ ಒಂದು ಹೂವಿನ ಗುಚ್ಛ ಥರ ಮಾಡೋದು, ಅದನ್ನೇ ಚೂಡಿ ಅಂತಾರೆ. ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಸೊ ಶ್ರಾವಣ ಮಾಸದಲ್ಲಿ ಕೆಲವೊಬ್ಬರು ಇದನ್ನು ಮಾಡ್ತಾರೆ. ನಮ್ಮ ಅತ್ತೆ ಮನೆಯಲ್ಲಿ ಕೂಡ ಇದನ್ನು ಮಾಡ್ತಾರೆ. ಹಾಗಾಗಿ ನಾನು ಕೂಡ ಮಾಡ್ತಾ ಇದ್ದೇನೆ. ಗರಿಕೆ ಹಾಗೆ ಒಂದಿಷ್ಟು ಈ ಟೈಮಲ್ಲೇ ಈ ಎಲೆಗಳು ಅಂದರೆ ಚಿಗುರುಗಳು ಬರ್ತವೆ. ಅದರ ಹೆಸರು ನನಗೆ ಎಲ್ಲದರ ಹೆಸರು ಗೊತ್ತಿಲ್ಲ, ಬಟ್ ನೋಡಿದ್ದೇನಲ್ವಾ, ಹಾಗಾಗಿ ಎಲ್ಲವನ್ನು ತಗೊಂಡು ಬಂದು ಮಾಡ್ತೇನೆ. ನೆಲನೆಲ್ಲಿ ಅಂತಾರೆ, ಅದೆಲ್ಲ ಇರ್ತದೆ. ಸೊ ಇವಾಗ ಆಲ್ರೆಡಿ 8 ಆಗಿದೆ. ನಾನು ರೆಡಿ ಮಾಡ್ತಾ ಇದ್ದೇನೆ. ಇವನ್ ನನ್ನ ಮನೆಯವರು ಕೂಡ ಬರಲಿಲ್ಲ, ಅವರು ತರಬೇಕು ತೇರು ಹೂವು. ನಾನು ಇದೇನಿದೆ ಇದೆಲ್ಲವನ್ನು ಗಂಟು ಹಾಕಿ ಇಟ್ಬಿಡ್ತೇನೆ. ಒಂದು 25 ಮಾಡ್ತೇನೆ. ಸೊ ಇದೆಲ್ಲವನ್ನು ಇಟ್ಬಿಟ್ರೆ ಮತ್ತೆ ಅವ್ರು ತೇರು ಹೂ ತಂದ ನಂತರ ಅದಕ್ಕೆ ಒಂದು ಗಂಟು ಹಾಕಿ ಚೂಡಿ ಕಟ್ಟಿಟ್ರೆ ಸರಿ ಆಗ್ತದಲ್ವ, ಇಲ್ಲಾಂದರೆ ಲೇಟ್ ಆಗಿಬಿಡ್ತದೆ ಅಂತ ಹೇಳಿಬಿಟ್ಟು. ನೋಡಿ, ಇವಾಗ ತಂದಿರುವಂತಹ ಚಿಗುರುಗಳನ್ನೆಲ್ಲವನ್ನು ಬೇರೆ ಬೇರೆ ಇಟ್ಟಿದ್ದೇನೆ. ಎಲ್ಲವನ್ನು ಕ್ಲೀನಾಗಿ ತೊಳೆದು, ಯಾಕಂದರೆ ಕೆಲವು ಸಣ್ಣ ಗಿಡಗಳೇ ಬೇರು ಸಮೇತ ಬಂದಿರ್ತಾವಲ್ವ, ಚೆನ್ನಾಗಿ ತೊಳಿಬೇಕಾಗ್ತದೆ. ತೊಳೆದು ಇವಾಗ ನಾನು ಎಲ್ಲವನ್ನು ಸಪ್ರೇಟಾಗಿ ಜೋಡಿಸಿಟ್ಟಿದ್ದೇನೆ. ಇದೊಂಥರ ತುಂಬ ಚೆನ್ನಾಗಿ ಕಾಣ್ತದೆ. ಎಲ್ಲ ಬೇರೆ ಬೇರೆ ಕಲರ್ ಹೂ ಇರ್ತದಲ್ಲ, ರೆಡ್, ಗ್ರೀನು, ಯೆಲ್ಲೋ. ಸೊ ಎಲ್ಲವನ್ನು ಸೇರಿಸಿ ಒಂದು ಕುಚ್ಚಂತ ಕಟ್ಟುವಾಗ, ಗರಿಕೆ ಎಲ್ಲ ಕಟ್ಟುವಾಗ ತುಂಬಾ ಒಂಥರ ಚೆನ್ನಾಗಿ ಕಾಣ್ತದೆ. ನಂದು ಇಷ್ಟೊತ್ತಾಗುವಾಗ ನಮ್ಮ ಮನೆಯವರು ಬಂದರು. ನನ್ನ ಮಗ ಗೋಬಿ ಬೇಕು ಅಂತಿದ್ದ. ಸೊ ನಮ್ಮ ಮನೆಯವರು ಇಡೀ ಇದು ಕಾಲಿಫ್ಲವರ್ ತೊಗೊಂಬಂದ್ಬಿಟ್ಟು ಗೋಬಿ ಮಾಡು ಅಂತ ಹೇಳಿಬಿಟ್ರು. ಅದೊಂದು ಕೆಲಸ ಅಂತ ಅಂದ್ಕೊಂಡು ಮತ್ತೆ ಅದನ್ನು ಮಾಡ್ತಾಯಿದ್ದೆ. ಅದನ್ನು ಸ್ವಲ್ಪ ಮ್ಯಾರಿನೇಟ್ ಆಗಲಿ ಅಂತೇಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಇವಾಗ ನಾನು ಕುಚ್ಚು ಕಟ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ, ಇಲ್ಲಿ ನಂದು ಕುಚ್ಚು ಕಟ್ಟಿ ಕಂಪ್ಲೀಟ್ ಆಗಿದೆ. ಇದರಲ್ಲೊಂದು 24, 25 ಏನೋ ಇದೆ. ನನಗಷ್ಟು ಬೇಕಾಗ್ತದೆ. ಸೊ ಅದನ್ನೆಲ್ಲ ಕಟ್ಟಿ ಆಗೋಷ್ಟರಲ್ಲಿ ನನ್ನ ಮಗ ಕೂಡ ಏನಕ್ಕೂ ಕಿರಿಕಿರಿ ಮಾಡ್ತಾ ಇದ್ದ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಹಾಗೆ ನೋಡಿ, ಇದಾದ ನಂತರ ಗೋಬಿ ಮಂಚೂರಿ ಕೂಡ ರೆಡಿ ಆಯಿತು. ಮನೆಯಲ್ಲೇ ಮಾಡಿದ್ದು, ತುಂಬ ಟೇಸ್ಟಿಯಾಗಿರ್ತದೆ. ಬಟ್ ಮಾಡೋಕ್ಕೆ
ಕೆಲಸ ಸ್ವಲ್ಪ ಜಾಸ್ತಿ, ಹಾಗೆ ಟೈಮ್ ಹಿಡಿತದೆ ಅದು ಮ್ಯಾರಿನೇಟ್ ಆಗಬೇಕು ಅದು ಇದು ಅಂತ ಹೇಳಿ. ಸೊ ಸ್ವಲ್ಪ ಕೆಲಸ ಜಾಸ್ತಿ, ಬಟ್ ಚೆನ್ನಾಗಾಗ್ತದೆ. ಆ ಅಂಗಡಿ ಈಗ ನಾವು ಸ್ಟ್ರೀಟಿಂದ ಏನು ತರ್ತೇವೆ ಅಲ್ಲಿಗಿಂತ ತುಂಬ ರುಚಿಯಾಗಿ ಆಗ್ತದೆ. ಹಾಗೆ ಎಲ್ಲನೂ ಆಗಿ ಊಟನೂ ಮಾಡಿ ಆದ ನಂತರ ಸ್ನೇಹಿತರೆ, ನಾಳೆ ತಿಂಡಿಗೆ ಅಕ್ಕಿ ನೆನೆಸಿಟ್ಟೆ. ನಂತರ ಕಿಚನ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ನಾಳೆ ನಾನು ಹೇಳಿದೆ ಅಲ್ಲ, ಇದು ಅರಿಶಿನ ಎಳೆದು ಗಟ್ಟಿ ಮಾಡ್ತೇವೆ ಅಂತ, ಅದಕ್ಕೋಸ್ಕರ. ಹಾಗೆ ನಮ್ಮ ಮನೆಯವರು ಕೂಡ ಅರಿಶಿನ ಎಲೆ ತಗೊಂಬಂದಿದ್ರು ಅಂಗಡಿಯಲ್ಲಿ. ಈ ಟೈಮಲ್ಲಿ ಅಂಗಡಿಯಲ್ಲೆಲ್ಲ ಸೇಲ್ ಮಾಡ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಮುಂದಿನ ವ್ಲಾಗ್ ಜೊತೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.